ಹಾಯ್ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀರ್ತಡಿ ನಂತರ ನಾನು ಭೇಟಿ ಕೊಟ್ಟಿದ್ದು ಬಸವೇಶ್ವರ ದೇವಸ್ಥಾನ ಆನೆಕೊಂಡಕ್ಕೆ. ಈ ದೇವಾಲಯವು ಸರಿಸುಮಾರು 11 ಅಥವಾ 12ನೇ ಶತಮಾನದಲ್ಲಿ ಕಟ್ಟಿರುವಂತಹ ದೇವಾಲಯ ಅಂತಾನೆ ಹೇಳ್ತಾರೆ. ಆಮೇಲೆ ಇಲ್ಲಿ ಆನೆಕೊಂಡ ಅಂತ ಹೆಸರು ಬರಕ್ಕೆ ಒಂದು ಕಾರಣ ಇದೆ. ಏನಪ್ಪಾ ಅಂದ್ರೆ, ಬೇತೂರ್ನ ರಾಜಧಾನಿಯಾಗಿ ಮಾಡಿಕೊಂಡಾಗ, ಅಂದ್ರೆ ಇಲ್ಲಿ ಆಳ್ತಿದ್ದಂತಹ ರಾಜರು ಅದನ್ನು ಬೇತೂರ್ನ ರಾಜಧಾನಿಯಾಗಿ ಇದ್ದಾಗ ಇಲ್ಲಿ ಆನೆಗಳನ್ನ ಕಟ್ಟೋರಂತೆ. ಆದ್ರಿಂದ ಇದಕ್ಕೆ ಆನೆಕೊಂಡ ಅಂತ ಹೆಸರು ಬಂತಂತೆ. ದೇವಸ್ಥಾನದ ಒಳಗಡೆ ಹೋಗ್ಬೇಕಾಗ್ಲಿಲ್ಲ, ಯಾಕೆಂದ್ರೆ ದೇವಸ್ಥಾನ ಬಾಗ್ಲಾಗ್ಬಿಟ್ಟಿತ್ತು. ಅದು ಅಲ್ಲದೆ ಮಳೆ ಕೂಡ ಬರ್ತಾ ಇತ್ತು. ಬಟ್ ಆದ್ರೂ ಕೂಡ ಇಲ್ಲಿ ಹೊರಗಡೆ ಇದ್ದಂತಹ ಶಿಲ್ಪಕಲೆಗಳು ಅದನ್ನ ನಾನು ನೋಡ್ತಾ ಇದ್ದಾಗ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ತುಂಬಾ ಶಿಲ್ಪಕಲೆಗಳು ತುಂಬಾನೇ ಡ್ಯಾಮೇಜ್ ಆಗಿತ್ತು, ಅಂದ್ರೆ ಹಾಳಾಗಿತ್ತು. ಬಹುಶಃ ಈ ಶಿಲ್ಪಕಲೆಗಳನ್ನ ನೋಡಿದ್ರೆ ಬಹುಶಃ ಇದು ಚಾಳುಕ್ಯರ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಇರಬಹುದು. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಫಸ್ಟ್ ನಾನು ಅಬ್ಸರ್ವ್ ಮಾಡೋದು ಅಲ್ಲಿರುವಂತಹ ಸ್ಕಲ್ಪ್ಚರ್ಸ್, ಅಂದ್ರೆ ಶಿಲ್ಪಕಲೆಗಳು. ಇಲ್ಲಿ ಶಿಲ್ಪಕಲೆಗಳು ಸಖತ್ತಾಗಿತ್ತು, ಒಂದಕ್ಕಿಂತ ಒಂದು ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಎಷ್ಟೇ ಸತಿ ನೋಡಿದ್ರು ಮತ್ತಿನ್ನೊಂದ್ಸತಿ ನೋಡ್ಬೇಕು ಅಂತ ನನಗನ್ನಿಸ್ತಿತ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಗಿನ ಕಾಲದ ಆವಾಗಿನ ಕಾಲದಲ್ಲಿ ಯಾವುದೇ ರೀತಿಯ ಇವಾಗಿನ ಕಾಲದ ರೀತಿ ಯಾವುದೇ ಡ್ರಿಲ್ಲಿಂಗ್ ಮಿಷಿನ್ ಆಗಲಿ ಯಾವುದೇ ರೀತಿಯ ಮಿಷಿನ್ಸ್ ಇರ್ತಿರ್ಲಿಲ್ಲ. ಸೊ ಅವರು ಇದ್ದಂತಹ ಕೆತ್ತನೆಗಾರರು ಕೈಯಲ್ಲೇ ಕೆತ್ತುತ್ತಾ ಇದ್ರು. ಸೊ ನನಗೆ ಇದು ತುಂಬಾನೇ ಬ್ಯೂಟಿಫುಲ್ ಅನ್ನಿಸ್ತಿತ್ತು. ದೇವರ ದರ್ಶನವಾಗಲಿಲ್ಲ ಅಂತ ನನಗೆ ಬೇಸರವಾದರೂ ಇಲ್ಲಿರುವಂತಹ ಶಿಲ್ಪಕಲೆಗಳಿಂದ ನನಗೆ ಅಷ್ಟು ತೀರ ಬೇಸರ ಅನ್ನಿಸ್ಲಿಲ್ಲ. somewhat I got satisfaction. ಯಾಕೋ ಗೊತ್ತಿಲ್ಲ, ಚಿಕ್ಕ ಹುಡುಗರು ತುಂಬಾ ನನ್ನ ಜೊತೆಲೆ ಮಿಂಗಲ್ ಆಗ್ತಾರೆ. ಇಲ್ಲೂ ಕೂಡ ನನಗೆ ಸಣ್ಣ ಹುಡುಗರು, ಅಲ್ಲಿ ಆಟ ಆಡ್ತಿದ್ದಂತಹ ಹುಡುಗರು ಸಿಕ್ಕಿದ್ರು. ಅಂಕಲ್, ನಾವು ಕೂಡ ಇದ್ರ ವಿಡಿಯೋದಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರು. ಸೊ ಅವ್ರ ಮನಸ್ಸು ನೋಯಿಸಬಾರ್ದು ಅಂತ ಅವ್ರ ಜೊತೆಲಿ ಸ್ವಲ್ಪ ಮಾತಾಡಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿಸ್ದೆ ಅಷ್ಟೇ. ನೀನು ಆಯ್ ಮಾಡ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಕಂಚಿಕೆರೆಯಲ್ಲಿ ಸಿಗ್ತೀನಿ. ಈ ಒಂದು ಪ್ರಯತ್ನ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮ ಯಾರಿಗೆಲ್ಲ ಇನ್ನೂ ಕಮ್ಮಿ, ದಯವಿಟ್ಟು ನಿಮ್ಮ ಕಮೆಂಟ್ ತಿಳಿಸಿ, ನಿಮ್ಮ ಅಭಿಪ್ರಾಯಗಳನ್ನ. ನಿಮ್ಮ ಪ್ರತಿಯೊಂದು ಅಭಿಪ್ರಾಯ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ.